ಇಲ್ಲಿ ನೋಡಿ, ದೆಹಲಿ ಕ್ಯಾಪಿಟಲ್ಸ್ ತಂಡ ಸೋಮವಾರ ಮೇ 11ರಂದು ನಡೆದ ಐಪಿಎಲ್ 2026ರ 55ನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿ 3 ವಿಕೆಟ್ಗಳ ಜಯ ಸಾಧಿಸಿದೆ. ಧರ್ಮಶಾಲಾದ ಕಣ್ಮನ ಸೆಳೆಯುವ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ನಡೆದ ಈ ತೀವ್ರ ಪೈಪೋಟಿಯ ಪಂದ್ಯದಲ್ಲಿ ಪಂಜಾಬ್ ನಿಗದಿಪಡಿಸಿದ್ದ 211 ರನ್ಗಳ ಬೃಹತ್ ಗುರಿಯನ್ನು ದೆಹಲಿ ಯಶಸ್ವಿಯಾಗಿ ಬೆನ್ನಟ್ಟಿ ಗೆದ್ದಿದೆ. ಈ ಗೆಲುವು ಕ್ಯಾಪಿಟಲ್ಸ್ಗೆ ತುಂಬಾನೇ ಮುಖ್ಯವಾಗಿತ್ತು. ಯಾಕೆಂದ್ರೆ ಇದು ಅವರ ಪ್ಲೇಆಫ್ ಕನಸುಗಳಿಗೆ ದೊಡ್ಡ ಬಲ ತಂದುಕೊಟ್ಟಿದೆ. ಆದ್ರೆ ಪಂಜಾಬ್ ಕಿಂಗ್ಸ್ಗೆ ಮಾತ್ರ ಇದು ಟೂರ್ನಿಯಲ್ಲಿ ಸತತ 4ನೇ ಸೋಲಾಗಿದೆ. ಇನ್ನು ಪಂಜಾಬ್ಗೆ ಹೋಮ್ ಗ್ರೌಂಡ್ ಆಗಿರುವ ಎಚ್ಪಿಸಿಎ ಸ್ಟೇಡಿಯಂ ಹೆಚ್ಚು ರನ್ಗಳು ದಾಖಲಾಗುವ ಪಂದ್ಯಗಳಿಗೆ ಹೆಸರುವಾಸಿಯಾಗಿದ್ದ ತನ್ನ ಖ್ಯಾತಿಯನ್ನು ಉಳಿಸಿಕೊಂಡಿತು. ಕಣ್ಮನ ಸೆಳೆಯುವ ಪರ್ವತಗಳ ನಡುವೆ ಇರುವ ಈ ಸ್ಟೇಡಿಯಂ ಬ್ಯಾಟಿಂಗ್ಗೆ ಪೂರಕವಾದ ಪಿಚ್ ಒದಗಿಸಿ ರನ್ಗಳ ಸುರಿಮಳೆಗೆ ಸಾಕ್ಷಿಯಾಯಿತು. ಕ್ಯಾಪ್ಟನ್ ಅಕ್ಷರ್ ಪಟೇಲ್ ನೇತೃತ್ವದ ಕ್ಯಾಪಿಟಲ್ಸ್ ಪಂಜಾಬ್ನ ಸವಾಲಿನ ಮೊತ್ತವನ್ನು ಬೆನ್ನಟ್ಟಲು ಉತ್ತಮ ಆಟ ಹಾಗೂ ಯೋಜನಾಬದ್ಧ ಬ್ಯಾಟಿಂಗ್ ಪ್ರದರ್ಶಿಸಿತು. ಈ ಫಲಿತಾಂಶ ಅವರನ್ನ ಪ್ಲೇಆಫ್ ರೇಸ್ನಲ್ಲಿ ಇನ್ನೂ ಜೀವಂತವಾಗಿಟ್ಟಿದೆ. ಮೇ 12, 2026ರ ಹೊತ್ತಿಗೆ ದೆಹಲಿ ಕ್ಯಾಪಿಟಲ್ಸ್ ತಂಡ ಐಪಿಎಲ್ 2026ರ ಪಾಯಿಂಟ್ಸ್ ಟೇಬಲ್ನಲ್ಲಿ 12 ಪಂದ್ಯಗಳಿಂದ 10 ಅಂಕಗಳನ್ನು ಪಡೆದು 5 ಗೆಲುವು ಹಾಗೂ 7 ಸೋಲುಗಳೊಂದಿಗೆ 7ನೇ ಸ್ಥಾನಕ್ಕೆ ಜಿಗಿದಿದೆ. ಇನ್ನು ಪಂಜಾಬ್ ಕಿಂಗ್ಸ್ ಇತ್ತೀಚಿನ ಸತತ ಸೋಲುಗಳ ಹೊರತಾಗಿಯೂ 11 ಪಂದ್ಯಗಳಿಂದ 13 ಅಂಕಗಳೊಂದಿಗೆ 4ನೇ ಸ್ಥಾನದಲ್ಲಿ ಉಳಿದುಕೊಂಡಿದೆ. 6 ಗೆಲುವು, 4 ಸೋಲು ಹಾಗೂ 1 ಫಲಿತಾಂಶವಿಲ್ಲದ ಪಂದ್ಯವನ್ನ ಒಳಗೊಂಡಿರುವ ಅವರ ಈ ಸ್ಥಾನಕ್ಕೆ ಸಂಕಲನ 0.428 ನೆಟ್ ರನ್ ರೇಟ್ ನೆರವಾಗಿದೆ. ದೆಹಲಿ ಕ್ಯಾಪಿಟಲ್ಸ್ ಮಾಡಿದ್ದ ಆ ರೋಮಾಂಚಕ ಚೇಸ್ಗೆ ಕೆಲವು ಆಟಗಾರರ ವೈಯಕ್ತಿಕ ಪ್ರದರ್ಶನಗಳು ನಿಜಕ್ಕೂ ಅದ್ಭುತವಾಗಿ ನೆರವಾಯಿತು. ನಾಯಕ ಅಕ್ಷರ್ ಪಟೇಲ್ ಅವರದ್ದೇ ಪ್ರಮುಖ ಪಾತ್ರ. ಅವರು ಹೊಡೆದ ನಿರ್ಣಾಯಕ ಅರ್ಧಶತಕದಿಂದಾಗಿ ಇನ್ನಿಂಗ್ಸ್ ನಿಂತುಕೊಂಡಿತ್ತು. ದೆಹಲಿ ಟೀಮ್ಗೆ ಮತ್ತೆ ವಾಪಸ್ ಬಂದಿದ್ದ ಡೇವಿಡ್ ಮಿಲ್ಲರ್ ಕೂಡ ಪಂದ್ಯ ಗೆಲ್ಲಿಸು 1 ಅರ್ಧಶತಕ ಬಾರಿಸಿದ್ರು. ಮಧ್ಯಮ ಕ್ರಮಾಂಕದಲ್ಲಿ ಅವರ ಮೌಲ್ಯ ಏನು ಅನ್ನೋದನ್ನ ಇದು ತೋರಿಸ್ತು. ಆಶುತೋಷ್ ಶರ್ಮಾ ಮತ್ತು ಮಾಧವ್ ತಿವಾರಿ ಕೂಡ ತುಂಬಾ ಮುಖ್ಯವಾದ ನೆರವು ಕೊಟ್ಟರು. ದೆಹಲಿಯನ್ನು ಗೆಲುವಿನ ಗೆರೆ ದಾಟಿಸೋದ್ರಲ್ಲಿ ಅವರ ಕೊಡುಗೆ ದೊಡ್ಡದಿತ್ತು. ಇನ್ನು ಪಂಜಾಬ್ ಕಿಂಗ್ಸ್ ಕಡೆಯಿಂದ ನಾಯಕ ಶ್ರೇಯಸ್ ಅಯ್ಯರ್ ಅವರು ತಮ್ಮ ಫಾರ್ಮ್ ಏನಿದೆ ಅನ್ನೋದನ್ನ ಒಂದು ಅದ್ಭುತ ಅರ್ಧಶತಕದ ಮೂಲಕ ತೋರಿಸಿದ್ರು. ಇದರ ಮೂಲಕ ಅವರ ಟೀಮ್ 5 ವಿಕೆಟ್ ನಷ್ಟಕ್ಕೆ 210 ರನ್ಗಳ ಒಂದು ದೊಡ್ಡ ಸವಾಲಿನ ಮೊತ್ತವನ್ನ ಕಲೆಹಾಕಿತ್ತು. ಐಪಿಎಲ್ 2026ಕ್ಕೆ ಪಂಜಾಬ್ ಕಿಂಗ್ಸ್ ಖರೀದಿಸಿದ್ದ ಯುವ ಆಸ್ಟ್ರೇಲಿಯನ್ ಆಲ್ರೌಂಡರ್ ಕೂಪರ್ ಕೊನ್ನೋಲಿ 3ನೇ ಕ್ರಮಾಂಕದಲ್ಲಿ ಆಡುವುದು ಖಚಿತವಾಗಿದ್ದು, ಈ ಪಂದ್ಯದಲ್ಲಿ 38 ರನ್ಗಳ ಒಂದು ಒಳ್ಳೆ ಕೊಡುಗೆ ಕೊಟ್ಟರು. ಈ ಎಲ್ಲ ಪ್ರದರ್ಶನಗಳು ಐಪಿಎಲ್ 2026 ಸೀಸನ್ ಎಷ್ಟು ರೋಮಾಂಚಕವಾಗಿದೆ ಅನ್ನೋದನ್ನ ತೋರಿಸ್ತಿವೆ. ದೆಹಲಿ ಕ್ಯಾಪಿಟಲ್ಸ್ನ ಕೆಎಲ್ ರಾಹುಲ್ ತರದ ಆಟಗಾರರು ಆರೆಂಜ್ ಕ್ಯಾಪ್ ರೇಸ್ನಲ್ಲಿ ಪ್ರಬಲವಾಗಿದ್ದಾರೆ. ಸದ್ಯಕ್ಕೆ ಅವರು 11 ಮ್ಯಾಚ್ಗಳಿಂದ 468 ರನ್ ಗಳಿಸಿ 3ನೇ ಸ್ಥಾನದಲ್ಲಿದ್ದಾರೆ. ಈ ಧರ್ಮಶಾಲಾ ಪಂದ್ಯದ ಫಲಿತಾಂಶ ಇದೆಯಲ್ಲ, ಇದು ಐಪಿಎಲ್ 2026 ಲೀಗ್ ಹಂತ ಮುಂದೆ ಸಾಗ್ತಾ ಇದ್ದಂಗೆ 2 ತಂಡಗಳ ಪ್ಲೇಆಫ್ ಲೆಕ್ಕಾಚಾರದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಸ್ಥಾನ ಸುಧಾರಿಸಿಕೊಂಡಿದ್ದರೂ ಕೂಡ -0.993 ನೆಟ್ ರನ್ ರೇಟ್ ಜೊತೆಗೆ ದೊಡ್ಡ ಸವಾಲು ಎದುರಿಸ್ತಿದೆ. ಪ್ಲೇಆಫ್ ಸ್ಥಾನ ಪಕ್ಕಾ ಮಾಡ್ಕೋಬೇಕಂದ್ರೆ ಉಳಿದ ಪಂದ್ಯಗಳಲ್ಲಿ ಪ್ರಾಬಲ್ಯ ಮೆರೆದು ಗೆಲ್ಲುವುದು ಅವರಿಗೆ ಅನಿವಾರ್ಯ. ಇನ್ನೊಂದು ಕಡೆ ನೋಡೋದಾದ್ರೆ ಪಂಜಾಬ್ ಕಿಂಗ್ಸ್ ಸದ್ಯಕ್ಕೆ ಸ್ವಲ್ಪ ಸೇಫ್ ಆದ 4ನೇ ಸ್ಥಾನದಲ್ಲಿದ್ರು ಸೋಲಿನ ಸುಳಿಯಿಂದ ಹೊರಬಂದು ಟಾಪ್ 4ನಲ್ಲಿ ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳಲು ಆದಷ್ಟು ಬೇಗ ಚೇತರಿಸಿಕೊಳ್ಳುವುದು ಬೇಕಿದೆ. ಐಪಿಎಲ್ 2026 ಟೂರ್ನಿ ನಿಯಮದ ಪ್ರಕಾರ ಟಾಪ್ 4 ತಂಡಗಳು ಪ್ಲೇಆಫ್ಗೆ ಹೋಗ್ತವೆ. ಅಲ್ಲಿ ಕ್ವಾಲಿಫೈಯರ್ 1, ಎಲಿಮಿನೇಟರ್, ಕ್ವಾಲಿಫೈಯರ್ 2 ಮತ್ತು ಗ್ರ್ಯಾಂಡ್ ಫೈನಲ್ ಪಂದ್ಯಗಳು ನಡೆಯುತ್ತವೆ. ಹಿಂದಿನಿಂದಲೂ ಈ 2 ತಂಡಗಳ ನಡುವಿನ ಪೈಪೋಟಿ ಸಾಕಷ್ಟು ನೆನಪಿಡುವಂತಹ ಪಂದ್ಯಗಳಿಗೆ ಸಾಕ್ಷಿಯಾಗಿದೆ. ಈ ಸೀಸನ್ನಲ್ಲೂ ಆ ಸಂಪ್ರದಾಯ ಮುಂದುವರೆದಿದ್ದು, ಈ ದೊಡ್ಡ ಪಂದ್ಯಗಳು ಅವರ ಅಭಿಯಾನದ ಗತಿಯನ್ನೇ ಬದಲಾಯಿಸಬಲ್ಲವು. ಇನ್ನು ಎಚ್ಪಿಸಿಎ ಕ್ರೀಡಾಂಗಣದ ಬಗ್ಗೆ ಹೇಳೋದಾದ್ರೆ ಸಮುದ್ರ ಮಟ್ಟದಿಂದ 1457 ಮೀಟರ್ ಎತ್ತರದಲ್ಲಿರೋದ್ರಿಂದ ಅಲ್ಲಿ ವಿಶಿಷ್ಟ ವಾತಾವರಣ ಇರುತ್ತೆ. ದೊಡ್ಡ ಹೊಡೆತ ಆಡೋ ಬ್ಯಾಟ್ಸ್ಮನ್ಗಳಿಗೆ ಇದು ತುಂಬಾನೇ ಅನುಕೂಲಕರ ಅನ್ನೋದು ಎಲ್ಲರಿಗೂ ಗೊತ್ತು. ಹಾಗಾಗಿಯೇ ಇಲ್ಲಿ ಯಾವಾಗಲೂ ಹೈಸ್ಕೋರಿಂಗ್ ರೋಚಕ ಪಂದ್ಯಗಳೇ ನಡೆಯುತ್ತವೆ. ಮೇ 11ರಂದು ನಾವು ನೋಡಿದ ಪಂದ್ಯನೂ ಅಂಥದ್ದೇ ಒಂದು. ಮೇ 24ಕ್ಕೆ ಲೀಗ್ ಹಂತ ಮುಕ್ತಾಯ ಆಗೋದ್ರಿಂದ ಇನ್ಮೇಲೆ ಪ್ರತಿ ಪಂದ್ಯವೂ ನಿರ್ಣಾಯಕ. ಐಪಿಎಲ್ 2026ರ ಈ ಕೊನೆಯ ಮತ್ತು ಕಠಿಣ ಹಂತವನ್ನು ದಾಟಿ ಹೋಗಲು ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಎರಡೂ ತಂಡಗಳು ತೀವ್ರ ತಂತ್ರಗಳನ್ನು ರೂಪಿಸಲಿವೆ.